ಎಲ್ರದ್ದು ಊಟ ಆದ್ಮೇಲೆ ಮಾಡೋಣ ಅಂತಿದ್ದೆ. ಈಗ ನೋಡು ಯಾರೂ ಇಲ್ಲ. ಅಜ್ಜಿ, ಇಲ್ಲೇ ನಮ್ಮನೆ ತರ 3 ಜನ ಇದ್ದಾರಾ? ಒಬ್ರೊಬ್ರದ್ದು ಒಂದೊಂದು ಟೈಮಿಂಗ್. ಅವ್ರಿಗೆ ಯಾವಾಗ ಹಸ್ವ ಆಗುತ್ತೋ ಅವಾಗ ತಿಂತಾರೆ. ಮೋಟ್ ಜಡೆ ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡ್ಬೇಕು ಅಂತ ತಮ್ಮ ಲಚ್ಚಿ ಹೇಳಿದಾರೆ ತಾನೆ. ಬಾ ಕುತ್ಕೊ. ಇಲ್ಲೇ ಇರೋ, ಊಟ ತರ್ತೀನಿ. ನಾನೊಬ್ಳೆ ತಿನ್ನಲ್ಲ, ನೀನು ಬಾ, ಜೊತೆಲಿ ಊಟ ಮಾಡೋಣ. ಬೆರಳು ತೋರಿಸಿದ್ರೆ ಹಸ್ತ ನುಂಗೋದು ಅಂತಾರಲ್ಲ, ಇಂಥವ್ರನ್ನ ನೋಡೇ ಹೇಳ್ತಾರೆ ಅನ್ಸುತ್ತೆ. ಇವ್ರನ್ನ ಹೀಗೆ ಬಿಟ್ರೆ ನಮ್ಮನೆ ಅಡುಗೆ ಮನೆಯನ್ನ ಕೂಡಿಸಿ ಗುಂಡಾಂತರ ಮಾಡ್ಬಿಡ್ತಾರೆ. ಬಿಡೋರು ಯಾರು? ಏನ್ ಮಾಡ್ತೀಯಾ? ನಾನು ಎಣ್ಣೆ ಕಾಯಿಸ್ತೀನಿ, ನೀವು ಸಾಸಿವೆ ಹಾಕಿ. ಅಯ್ಯಯ್ಯೋ, ಇಲ್ಲಪ್ಪ, ನೀವ್ ಹೇಳ್ದಂಗೆಲ್ಲ ಕೇಳಕ್ ಆಗೋದಿಲ್ಲ. ಅಲ್ಲರಿ, ಯಾರೋ ಬಂದು ನಮ್ಮನೇಲಿ ಜಾಂಡ ಊರ್ತಾರೆ ಅಂದ್ರೆ ನಾವು ನಮ್ ನೆಂಟ್ರ ಮನೆಗೆ ಹೋಗಿ ಇರಕ್ಕಾಗತ್ತಾ? ಇಲ್ಲಪ್ಪ, ನಮ್ಗೆ ಮಾನ ಮರ್ಯಾದೆ ಇದೆ, ನಾನೆಲ್ಲೂ ಬರೋದಿಲ್ಲ. ಅಯ್ಯೋ, ಇದ್ರಲ್ಲಿ ಮರ್ಯಾದೆ ಪ್ರಶ್ನೆ ಏನೇ ಬಂತು? ನೆಂಟ್ರ ಮನೆಗೆ ಹೋಗಿ 1-2 ದಿನ ಇದ್ದು ಬರೋಣ ಅಂದೆ. ನಾನೇನು ಅಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗಿ ಅವ್ರ ಮನೆಯವ್ರಿಗಿಂತ ಬೇಗ ನಾವೇ ಊಟ ಮಾಡೋಣ ಅಂತ ಹೇಳದ್ನ? ಕಣ್ ಮನೋರ್ ಪಾತ್ರೆ ಕೈ ಹಾಕಿದ್ರೆ ಮರ್ಯಾದೆ ಅಲ್ಲ, ಕೈನೂ ಮುರಿತಾರೆ. ಹೆಂಗಿತ್ತು ಒಗ್ಗರಣೆ? ಚಟ್ಪಟ ಚಟಪಟ ಚಟ್ಪಟ ಅಂತ ಸಿಡ್ದಿದ್ದಷ್ಟೇ ಅಲ್ಲ, ಸೀದೋಯ್ತು. ಕರ್ಣ, ಪ್ಯಾರಡೈಸ್ ಹೋಟೆಲ್ ಎಲ್ಲಿದೆ ಅಂತ ಹುಡ್ಕೋ. ನೀನ್ ಈಗಲೇ ಅಲ್ಲಿಗೆ ಹೋಗ್ಬೇಕು. ಪ್ಯಾರಡೈಸ್ ಹೋಟೆಲ್ ಅಲ್ಲಾರಿದ್ದಾರೆ? ಯಾರನ್ನು ಮೀಟ್ ಮಾಡಬೇಕು? ಅಯ್ಯೋ, ತೇಜಸ್ ಅಲ್ಲೇ ಸುತ್ತಮುತ್ತ ಇದ್ದಾನೆ, ನೀನ್ ಬೇಗ ಹೋಗು. ಅಮ್ಮ, ನಿಮ್ಗೆ ಹೇಗಿದೆಲ್ಲ ಗೊತ್ತಾಯ್ತು? ನಿಜ ಹೇಳಿ, ಏನ್ ನಡೀತಿದೆ? ಹೇಳಿದ್ನಲ್ಲೋ, ನನ್ನ ಫ್ರೆಂಡ್ ಜಾನಕಿ ಗಂಡ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅಂತ. ಈಗ ಅದೆಲ್ಲ ಬೇಕಾ? ನೀವು ರಾ ಏಜೆಂಟ್ ತರ ಕೆಲಸ ಮಾಡ್ತಿದ್ರ ಅಂತ ಗೊತ್ತಾಯ್ತು. ಹುಡುಕ್ತೀನಿ ಬಿಡಿ. ತೇಜಸ್ ಇಲ್ಲೇ ಇದ್ದಾನೆ ಅಂದ್ರೆ ಅವ್ನು ಸಿಕ್ಕೇ ಸಿಗ್ತಾನೆ. ನಿತ್ಯಾಗಿ ಅವ್ರ ಕನ್ಸು ಸಿಗ್ತದೆ ಅಂದ್ರೆ ಹೊಡೆದೋಗಿರೋ ನಿಧಿ ಮನಸ್ಸನ್ನ ಸರಿ ಮಾಡ್ಬೋದು. ಇನ್ ಯಾವುದೇ ಕಾರಣಕ್ಕೂ ಅವ್ರ ಕಣ್ಣಲ್ಲಿ ನೀರು ಬರ್ದಿರೋ ಥರ ನಾನು ನೋಡ್ಕೋತೀನಿ. ದೇವ್ರೇ, ನನ್ನ ಜೊತೆ ಇರೋ. ಇನ್ಸಫಿಷಿಯಂಟ್ ಬ್ಯಾಲೆನ್ಸಾ? ಸ್ಟೈಫಂಡ್ ಅಮೌಂಟ್ ಮೊನ್ನೆನೇ ಬರ್ಬೇಕಿತ್ತಲ್ಲ, ಇನ್ನೂ ಯಾಕೆ ಬಂದಿಲ್ಲ? ಹಲೋ. ಹಲೋ, ನಾನ್ ಸರ್ ನಿಧಿ ಮಾತಾಡ್ತಿದ್ದೀನಿ. ಏನ್ ವಿಷಯ? ಸರ್, ಹೋದ್ ತಿಂಗಳದು ಸ್ಟೈಫಂಡ್ ಅಮೌಂಟು ಇನ್ನೂ ಬಂದಿಲ್ಲ. ಹೌದು, ಬಂದಿಲ್ಲ. ಏನಾಗಿದೆ ಅಂತ ಚೆಕ್ ಮಾಡ್ಬೋದಾ ಸರ್? ಅಯ್ಯೋ, ನಿನ್ನ ಅಕೌಂಟು ರೀಲಿಂಕ್ ಮಾಡ್ಬೇಕಮ್ಮ. ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಬಾ, ಮುಂದಿನ ತಿಂಗಳು ಒಟ್ಟಿಗೆ ಬರುತ್ತೆ. ಸರ್, ನನ್ನ ಹತ್ರ ಊಟ ಆರ್ಡರ್ ಮಾಡೋದಕ್ಕೂ ದುಡ್ಡಿಲ್ಲ. ಇನ್ನು ಮುಂದಿನ ತಿಂಗಳವರೆಗೂ ಹೇಗ್ ಸರಿ ಇರ್ಲಿ? ಹೋಗಮ್ಮ, ನಿನ್ ಕಷ್ಟ ಕೇಳೋದಕ್ಕೆ ನಾನೇನ್ ದೇವ್ರಾ? ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಬಾ, ಸರಿ ಮಾಡ್ಸ್ಕೊಂಡು ಹೋಗು. ಹಾ. ಹಲೋ ಹಲೋ ಸರ್, ನನ್ನ ಮಾತು ಕೇಳಿ. ಹಲೋ. ಹಲೋ ಮೇಡಮ್, ಹೆಸರು ನಿಧಿ. ಅಕೌಂಟ್ ಎಲ್ಲ ಖಾಲಿ ಖಾಲಿ. ನೀವ್ ಹೇಳಿದ ಕೆಲಸ ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ಇಷ್ಟ ದಿನ ನಿಧಿ ಏನೇನೋ ಪಡ್ಕೋಬೇಕು ಅಂತ ಕನ್ಸ್ ಕಾಣ್ತಿದ್ಲು. ಈಗ ಏನೇನ್ ಕಳ್ಕೋತೀನಿ ಅಂತ ಲೆಕ್ಕ ಹಾಕ್ಬೇಕು. ಬರೀ ಕಣ್ಣಲ್ಲಿ ನೀರಲ್ಲ, ರಕ್ತ ಬರಬೇಕು. ಎಲ್ಲ ಕಳ್ಕೊಂಡು ನಮ್ಮನೆ ಗೇಟ್ ಮುಂದೆ ನಿಂತು ಕೈ ಒಡ್ಡಿ ಭಿಕ್ಷೆ ಬೀಳ್ಬೇಕು. ಆಗ್ಲೇ ನನ್ನ ಕೆನ್ನೆ ಹೊಡೆದಿದ್ದಕ್ಕೆ ಲೆಕ್ಕ ಚುಕ್ತ ಆಗೋದು. ಆಗತ್ತೆ ಆಗತ್ತೆ, ಎಲ್ಲ ಆಗತ್ತೆ. ಅವಳು ಕಷ್ಟಪಟ್ಟು ಕೊರ್ಗಿದಷ್ಟು ನಮ್ ಸಮಾಧಾನ ಜಾಸ್ತಿ ಆಗುತ್ತೆ. ಸಾರಿ,
ನೀವಾ? ನಾನೇ ಮುಂದಿನ ತಿಂಗಳು ಬರುತ್ತೆ ಅಂತ ಹೇಳಿಸಿದ್ದು ನಾನೇ, ಈ ತಿಂಗಳು ಹೋಲ್ಡ್ ಮಾಡಿಸಿದ್ದು ನಾನೇ. ನೀನು ಎಲ್ಲಿವರೆಗೂ ನಾನು ಹೇಳಿದ ಮಾತು ಕೇಳಲ್ವೋ ಅಲ್ಲಿವರೆಗೂ ನಿಧಿ ಅಕೌಂಟಲ್ಲಿ ಬೂದಿ ಇರುತ್ತೆ. ಅದೇ ನಾನು ಹೇಳ್ದಂಗೆ ಕೇಳಿದ್ರೆ ಈಗಲೇ ಅಡ್ವಾನ್ಸ್ ಸಿಗುತ್ತೆ. ಸಾರಿ ಅಜ್ಜಿ, ಶತ್ರು ಸ್ವಾಭಿಮಾನನ ಬಿಡಬಾರ್ದು ಅಂತ ಹೇಳ್ಕೊಟ್ಟೋಳೆ ನೀನು. ಆದ್ರೆ ಈಗ ನಿನ್ನ ಹಸುವಿನ ಮುಂದೆ ನನಗೆ ಯಾವುದು ದೊಡ್ಡದಲ್ಲ. ನಾನೀಗ ಮಾಡ್ತಿರೋದು ತಪ್ಪೇ ಇರ್ಬೋದು, ಆದ್ರೆ ಆ ತಪ್ಪಿಂದಾದ್ರೂ ನಿನ್ ಹೊಟ್ಟೆ ತುಂಬಲಿ. ಏನ್ ಮಾಡ್ಬೇಕು? ನೈಸ್. ಫಸ್ಟು ಆ ಚೇರ್ ತಂದು ಇಲ್ಲಿಡು. ಈ ಮಾತು ಹೇಳೆ ಅರ್ಧ ಗೆದ್ಬಿಟ್ಟೆ ನೋಡು. ದ ನೆಕ್ಸ್ಟ್ ಸ್ಟೆಪ್ ಈಸ್ ವೆರಿ ಸಿಂಪಲ್. ಎರಡು ಕೈನು ಜೋಡಿಸಿ ನನ್ನ ಎದುರಿಗೆ ತಲೆಬಾಗಿ ಕ್ಷಮಿಸಿ ಸಂಜಯ್ ಅವರೇ ಅಂತ ಕೇಳಬೇಕು.